ಹಲೋ ಸ್ನೇಹಿತರೆ, ಗೀತಾ ಧಾರಾವಾಹಿಯ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನೋಡಬೇಕಾದ್ರೆ ಕಲರ್ ಸೀರಿಯಲ್ ಗುಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಗೀತಾ ಸೀರಿಯಲ್ನಲ್ಲಿ ರುದ್ರಾಪುರದಲ್ಲಿ ಮಹಿ ಕಾಣೆಯಾಗಿರ್ತಾಳೆ. ಅದೇ ಟೆನ್ಷನಲ್ಲಿ ಅವಳ ಅಪ್ಪ ಇರ್ತಾನೆ. ಕಾಣೆಯಾದವಳನ್ನು ಮತ್ತೆ ಹುಡುಕೋದು ಬೇಡ ಅನ್ನೋದು ರೇಣುವಿನ ವಾದ. ರೇಣು ಹೇಳ್ತಾಳೆ, ನಿಮ್ಗಂತೂ ಕೈಯಲ್ಲಿ ಕೆಲಸ ಇಲ್ಲ, ಕಾಣೆಯಾದವಳನ್ನ ಮತ್ತೆ ಯಾಕೆ ಹುಡುಕ್ಲಿಕ್ಕೆ ಹೋಗ್ತೀರಾ, ಕೈಯಲ್ಲಿ ಕಾಸಿಲ್ದವಳನ್ನ ಹೇಗೆ ಸಾಕ್ತೀರಾ ಅಂತ ಜಗಳ ಮಾಡ್ತಾಳೆ. ಇವಾಗ ಹೇಗಿದ್ರೂ ಓಡೋಗಿದ್ದಾಳೆ, ಓಡೋಗ್ಲಿ ಬಿಡಿ, ಮತ್ತೆ ಮನೆ ಬಾಗಿಲಿಗೆ ಬಂದರೆ ಮನೆಗೆ ಸೇರಿಸ್ಕೊಳ್ಬೇಡಿ ಅಂತ ರೇಣು ಹೇಳ್ತಾಳೆ. ಅವಳ ಮಾತನ್ನು ಕೇಳಿ ಸಿಟ್ಟು ಮಾಡಿಕೊಂಡ ಅವಳ ಗಂಡ, ರೇಣು ಅವಳನ್ನು ಮನೆಯಿಂದ ಹೊರಗಿಡೋ ಮಾತಾಡಬೇಡ, ಚೆನ್ನಾಗಿರೋಲ್ಲ ಅಂತ ಸಿಟ್ಟಿನಿಂದ ಹೇಳ್ತಾನೆ. ಅವನ ಸಿಟ್ಟನ್ನು ನೋಡಿ ರೇಣು ಹೇಳ್ತಾಳೆ, ಓ ಕೋಪ, ಇದಕ್ಕೆ ಏನು ಕಮ್ಮಿ ಇಲ್ಲ, ನಿಮ್ಮ ಪೌರುಷ ಏನು ಅಂತ ನನಗೆ ಗೊತ್ತಿಲ್ವಾ, ನಾಳೆ ದಿವಸ ಅವಳು ಮದುವೆ ಅಂತ ಚೆನ್ನಾಗಿ ಸಾಲ ಮಾಡಿ, ಆಮೇಲೆ ಸಾಲ ತೀರ್ಸೋಕ್ಕಾಗದೆ ಅವಳ ತಂದೆ ಸತ್ತಾಗೆ ನೀವು ಸತ್ತೋಗ್ಬಿಡಿ ಅಂತಾಳೆ. ಅದಕ್ಕೆ ಅವಳ ಗಂಡ ಹೇಳ್ತಾನೆ, ನೋಡು ಅಂಥ ಕಷ್ಟ ನಾನು ನಿನಗೇನೂ ಕೊಡೋದಿಲ್ಲ, ಅದನ್ನು ನಾನೇ ನೋಡ್ಕೊಳ್ತೇನೆ ಅಂತ ಹೇಳ್ತಾನೆ. ಮನೆಯಲ್ಲಿ ಮಗು ಕಾಣಿಸ್ತಾ ಇಲ್ಲ ಅಂತ ನಾನು ಟೆನ್ಷನಲ್ಲಿದ್ದರೆ ನೀನು ಬಾಯಿ ಬಂದಾಗೆಲ್ಲ ಮಾತಾಡ್ತೀಯಲ್ಲ, ಎಲ್ಲಿಗೋದ್ಲು ಏನು ಮಾಡ್ತಿದ್ದಾಳೆ ಅಂತ ಭಯದಲ್ಲಿ ನಾನು ಸಾಯ್ತಿದ್ರೆ ನೀನು ಬಾಯಿ ಬಂದಾಗೆಲ್ಲ ಮಾತಾಡ್ತಾ ಇದೆಯಲ್ಲ. ಅದಕ್ಕೆ ರೇಣು ಹೇಳ್ತಾಳೆ, ಓಡೋದವಳು ಅವಳಿಗೇ ಭಯ ಇಲ್ಲ, ಇನ್ನು ನೀವ್ಯಾಕೆ ಭಯ ಪಡ್ತೀರಾ, ಪ್ರತಿ ಸಲ ಓಡೋದಾಗಲೂ ನೀವೇನಾದರೂ ಕರ್ಕೊಂಡು ಬರ್ತಾ ಇದ್ರಾ, ಇಲ್ಲ ಅಲ್ವಾ, ಅವಳೇ ಬರ್ತಾ ಇದ್ಲು ತಾನೆ, ಅಂದರೆ ಮಹಿ ರಾತ್ರಿಗೆ ಎಲ್ಲಿ ಹೋಗ್ತಾ ಇರ್ಬೋದು.